ಸ್ಕೂಲ್ ವಿಚಾರಿಸ್ಕೊಬರೋಣ ಅಂತ ಹೊಟ್ಟಿದ್ದೆ ಅಷ್ಟರಲ್ಲಿ ಆಂಟಿ ಬಂದರೆ ನೋಡಿ ಮೊರ ಎಲ್ಲ ಹೆಂಗೆ ಹಾಳು ಮಾಡಿಬಿಟ್ಟಿದ್ದೀನಿ. ನಾನು ಅಕ್ಕಿ ಕಾಳು ಎಲ್ಲ ಸೋಸ್ತೋಳೆ ಅಲ್ಲ, ಇವಾಗ ನಾನೇ ಸೋಸ್ಕೋಬೇಕಲ್ವ, ಅದಕ್ಕೆ ಅದನ್ನು ಕೊಟ್ಟಿದ್ದೆ. ಹಂಗೆ ಸ್ಕೂಲ್ಗೆ ಹೊರಟಿದ್ದೆ. 6 ತಿಂಗಳು ಮುಂಚೆನೇ ಅಡ್ಮಿಷನ್ ಓಪನ್ ಮಾಡಿದ್ದಾರೆ ನೋಡಿ. ನಮಗೆಲ್ಲ ಈ ಥರ ಇರಲಿ, ಎಲ್ಲ ಡೊನೇಷನ್ ಕೇಳಿದ್ರೆ ಸಾಕಾಗುತ್ತೆ. ನಾವು ಡಿಗ್ರಿನೂ ಅಷ್ಟರಲ್ಲಿ ಮುಗಿಸ್ಬಿಟ್ಟಿರ್ತೀವಿ, ಅಷ್ಟು ದುಡ್ಡಲ್ಲಿ ಇವ್ರಿಗೆ LKG ಪ್ರೀ KGಗೆಲ್ಲ ಅಷ್ಟೊಂದು ಡೊನೇಷನ್ ಇರುತ್ತೆ. ದಯವಿಟ್ಟು ಗೌರ್ಮೆಂಟ್ ಅವರು ಇದನ್ನೆಲ್ಲ ನೋಡಿಕೊಂಡು ಇಂಟರ್ನ್ಯಾಷನಲ್ ಸ್ಕೂಲ್ಗಳನ್ನ ಓಪನ್ ಮಾಡಿ, ದಯವಿಟ್ಟು ಹಾಸ್ಪಿಟಲ್ಗಳು ಓಪನ್ ಮಾಡಿದ್ದೀರಾ, ಹೆಲ್ಪ್ ಆಗ್ತಿದೆ. ಸ್ಕೂಲ್ಗಳನ್ನೂ ಓಪನ್ ಮಾಡಿ, ಬಡವ್ರ ಮಕ್ಕಳಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇರಬೇಕಾದ್ರೆ ಸ್ವಲ್ಪ ಹಣ್ಣು ಮತ್ತು ಮೂಲಂಗಿ ಸೊಪ್ಪು ಜೊತೆ ಮೂಲಂಗಿ ಇತ್ತು. ನನಗೆ ಈ ಥರ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮೂಲಂಗಿ ಸೊಪ್ಪಂತೂ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟರಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಥರ ಜಜ್ಜಿ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಇಷ್ಟ. ಮೂಲಂಗಿ ಸೊಪ್ಪು ಎರಡೂ ಒಟ್ಟಿಗೆ ಹಾಕಿ ಈ ಥರ ಬೇಳೆ ಸಾರು ಮಾಡ್ತೀವಲ್ಲ, ಹಂಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಲ್ಲ ಕಟ್ ಮಾಡಿ ಮಾಡ್ತಾರೆ, ನಾನು ಜಡ್ಜ್ ಮಾಡ್ತೀನಿ. ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಏನು ಬರಲ್ಲ. ಇವಾಗ ತುಂಬ ನಮ್ಮ ಮನೆಯವ್ರು ಲೇಟಾಗಿ ಬರೋದ್ರಿಂದ 10 ನಿಮಿಷ ಬೇಗ ಬರಲಿ, ಇದೆಲ್ಲ ತೊಗೊಂಡೋದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ನಾನೇ ಹೋಗಿ ತಂದುಬಿಟ್ಟಿದ್ದೀನಿ. ಥ್ಯಾಂಕ್ ಯು ಆಲ್.